ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಅವರೆಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವ್ಲಾಗ್ ಬಂದು ನಮ್ಮ ಖುಷಿದು ಹುಟ್ಕೂದಲು ತೆಗೆಸ್ತಾ ಇರುವಂತಹ ವ್ಲಾಗ್ ಆಗಿರುತ್ತೆ. ಹುಟ್ಕೂದಲು ತೆಗೆಸೋವಂಥ ಶಾಸ್ತ್ರನ ನಾವು ಸಿಂಪಲಾಗೇನೆ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡೇ ಪೂಜೆ ಮಾಡ್ತಾ ಇದ್ದಾರೆ. ನೀವು ಅನ್ಕೋತೀರ ಇದೇನು ಇವರೇ ಮಾಡ್ತಾ ಇದ್ದಾರೆ ಅಂತ. ಹೌದು, ನಮ್ಮ ಕಡೆ ಹಾಗೇನೆ ನಮ್ಮ ಮನೆ ದೇವ್ರಿಗೆ ಈಗ ನಾವು ಯಾರು ಪೂಜೆ ಮಾಡಿಸ್ಬೇಕು ಅಂತ ಅಂತಿದ್ದೀವಿ ನೋಡಿ, ಅವರು ಮನೆಯವರು ಗಂಡಸರೇ ಕೂಡ ಹೋಗಿ ಪೂಜೆ ಮಾಡ್ಕೋಬೋದು. ಸಪ್ರೇಟಾಗಿ ಪೂಜಾರಿ ಇವರೇ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಈ ಥರ ಬಾಯ್ಸ್ ಯಾರಾದರೂ ಅವ್ರ ಮನೆಯಲ್ಲಿ ಇರೋವಂಥವ್ರು ಹೋಗಿ ಪೂಜೆನ ಮಾಡಿಕೊಂಡು ಬರ್ಬೋದು. ಹಾಗಾಗಿ ನನ್ನ ಹಸ್ಬೆಂಡೇ ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟು ನಮ್ಮ ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ನಾವು ಏನು ತೊಗೊಂಬಂದಿದ್ದೀವಿ ಊಟ ಹಾಕೋದಕ್ಕೆ ದೇವ್ರಿಗೆ ಸ್ವಲ್ಪ ಇಟ್ಬಿಟ್ಟು ನೆಕ್ಸ್ಟ್ ಪೂಜೆನ ನಾವು ಏನಾದರೂ ವರ್ಕ್ ಇದ್ದರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಅಷ್ಟರಲ್ಲಿ ಬರೋರು ಕೂಡ ಕೆಲವೊಬ್ಬರು ಬರ್ತಾಯಿದ್ರು. ಊರಲ್ಲೇ ಇರೋರಾದರೆ ಆಗಾಗ ಹೋಗಿ ಪೂಜೆ ಮಾಡಿಸ್ತಾ ಇರ್ತಾರೆ. ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾವು ರೇರಾಗಿ ಬರೋದು. ಹಾಗಾಗಿ ನಾವು ಭಕ್ತಿಯಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ನಾವು ನೀಟಾಗಿ ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಪಾಪುಗೆ ಕೂದಲು ತೆಗಿಯೋಕೆ ಬಂದಿದ್ರಲ್ವ, ಅವರು ಕೂಡ ಏನೇನು ಬೇಕು ಅಂತೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮ ನೀಟಾಗೆಲ್ಲ ಅವ್ರಿಗೆ ಏನೇನು ಕೊಡಬೇಕು ಅಂತೆಲ್ಲ ಅವರು ಒಂದು ಕಡೆ ಎತ್ತಿಟ್ಕೋತಾ ಇದ್ರು. ಖುಷಿನ ನನ್ನ ತಮ್ಮನೇ ಎತ್ಕೊಂಡಿದ್ದಾನೆ. ಅವರು ಓಕೆ ಎಲ್ಲ ರೆಡಿ ಇದೆ ಅಂತ ಬಾಳೆ ಎಲೆ ಮೇಲೆ ಕೂರ್ಸೋದಕ್ಕೆ ಹೇಳಿದ್ರು. ಇನ್ನೇನು ಟೈಮಿಗೆ ಸರಿಯಾಗಿ ನಮಗೆ ಕೊಟ್ಟಿದ್ದು 9:30 11:45 ಟೈಮಿಂಗ್ಸ್ ಕೊಟ್ಟಿದ್ದು. ಹೇರ್ ಕಟ್ ಅಂದರೆ ಅವನಿಗೆ ಉಟ್ಕೂದಲು ತೆಗೆಸೋವಂತಹ ಟೈಮಿಂಗ್ಸ್ ಆ ಟೈಮ್ ಕೊಟ್ಟಿದ್ರು. ಹಾಗಾಗಿ ನಾವು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಯಾಕಂದರೆ ಅವನು ಚಿಕ್ಕವನು, ಫಸ್ಟ್ ಟೈಮ್ ಈ ಥರ ತೆಗೆಸ್ತಾ ಇರೋದು ಕೂದಲು. ಹಠ ಮಾಡಿದ್ರೆ ಎಷ್ಟೊತ್ತು ಟೈಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ನಾವು ಬೇಗನೆ ಮಾಡೋಣ ಅಂತ ಅಂದ್ಕೊಂಡಾಗ ಪಾಪ ಇವ್ರಿಗೆ ಶುಗರು BP ಇದೆಯಂತೆ, ಗೊತ್ತಿಲ್ಲ. ಈ ಥರ ಕೂರೋದಕ್ಕಾಗಲ್ಲ, ಹಿಡ್ಕೊಳ್ಳಿ ಅಂತ ಹೇಳಿದ್ರು ನಾವು ಹಿಡ್ಕೊತಾ ಇದ್ವಿ. ಬಟ್ ಅವರು ಕೂತ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಸಡನ್ನಾಗಿ ಬಿದ್ದರು. ಪಾಪ ಅವ್ರ ಸಿಚುವೇಶನ್ ಏನೋ ಗೊತ್ತಿಲ್ಲ. ಅದಕ್ಕೂ ಮುಂಚೆ ನನ್ನ ಮಗ ಅಲ್ಲಿ ಎಡ್ಕೊಂಡು ಬಿದ್ದ, ನಮ್ಮ ದಕ್ಷು. ಅಯ್ಯೋ ಇದೇನು ಈ ಥರ ಬಿದ್ದ ಅಂತ. ಇನ್ನೊಂದು ಸ್ವಲ್ಪ ಇವರು ಬಿದ್ರಲ್ವ, ಅಯ್ಯೋ ದೇವ್ರೆ ಏನಾಗೋಯ್ತಪ್ಪ, ಹೇರ್ ಕಟ್ ಮಾಡಿಸೋವಂಥ ಟೈಮಲ್ಲಿ ಹಿಂಗೆ ಆಗ್ಬಿಡ್ತು ಅಂತ ನಾವು ಒಂದು ಟೆನ್ಷನ್ ಆದ್ವಿ. ಆಮೇಲೆ ಈ ಥರ ನನಗೆ ಕೂರೋಕ್ಕಾಗಲ್ಲ, ಪ್ರತಿಯೊಂದು ಕಡೆ ಹೋದಾಗೆಲ್ಲ ಇದೇ ಥರನೇ ಹಿಂಗೆ ಬಿದ್ದುಬಿಡ್ತೀನಿ, ಅವ್ರು ಕೂರಿಸ್ತಾರೆ ಅಂದಾಗ ಸ್ವಲ್ಪ ರಿಲೀಫ್ ಆಯಿತು ನಮಗಂತೂ. ಈ ಥರ ಆಗಿದ್ದೀನಿ ಒಂದು ಸ್ವಲ್ಪ ಹೊತ್ತು. ನಾನು ಮನೆಗೆ ಬಂದರೂ ಕೂಡ ಈ ಥರ ಆಯ್ತಲ್ಲ ಅಂತ ಮನೆಗೆ ಬಂದು ಒಂದು 10 ಟೈಮ್ಸ್ ಆದರೂ ನಕ್ಕಿರ್ತೀವಿ ಮನೆಯವರೆಲ್ಲ. ಬಟ್ ಆ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವ್ರು ಯಾರೂ ರಿಯಾಕ್ಟ್ ಆಗಿಲ್ಲ ಅಷ್ಟೇ. ಇನ್ನೂ ಕೆಲವೊಬ್ರಿಗೆ ಈ ಥರ ಬಿದ್ದರು ಅನ್ನೋದು ಕೂಡ ಗೊತ್ತಿಲ್ಲ. ನೀವು ಅನ್ಕೋತೀರ ಈ ಥರದವ್ರನ್ನ ಏನಕ್ಕೆ ಕರೆದ್ರು ಅಂತ. ಬಟ್ ಬೇರೆಯವ್ರನ್ನ ಕರಿಬೋದು. ಬಟ್ ಇವರು ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ಇವರೇನೆ ಹೇರ್ ಕಟ್ ಮಾಡ್ತಾ ಇರೋದು. ಮತ್ತು ಈ ಥರ ಉಟ್ಕೂದಲು ಫಂಕ್ಷನ್ಸು ಪ್ರತಿಯೊಂದು ನಮ್ಮದೇನೇ ಇದ್ರೂ ಈ ಥರ ಕಾರ್ಯ ಇವರೇ ಬರೋದು. ಹಾಗಾಗಿ ಬೇರೆಯವ್ರನ್ನ ಹೇಗೆ ಕರೆಯೋದು, ಇವ್ರನ್ನೇ ಕರಿಬೇಕಲ್ವ. ಸೊ ಹಾಗಾಗಿ ಇವ್ರನ್ನೇ ಕರೆದಿದ್ದಾಯಿತು. ಫಸ್ಟ್ ಟೈಮ್ ಮಾಡಿಸ್ತಾ ಇರೋದಲ್ವ, ಹಾಗಾಗಿ ಸೋದ್ರ ಮಾವ ಈ ಥರ ದುಡ್ಡನ್ನ ನಿವಾಳಿಸಿ ಅವರಿಗೆ ಕೊಟ್ಟು 3 ಸರಿ ಕಟ್ ಮಾಡಬೇಕಂತೆ. ಆಮೇಲೆ ಇವರು ಸ್ಟಾರ್ಟ್ ಮಾಡ್ತಾರಂತೆ. ಹಾಗಾಗಿ ಅವನು 3 ಟೈಮ್ಸ್ ಸ್ವಲ್ಪ ಹೇರ್ಸ್ನ ಕಟ್ ಮಾಡಿ ಕೊಟ್ಟ. ಆಮೇಲೆ ಅವರು ಸ್ಟಾರ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ಗೂ ಭಯ ಅಲ್ವಾ, ಸೊ ಹಾಗಾಗಿ ಹುಷಾರಾಗಿ ಮಾಡಿ ಅಂತ ಅಪ್ಪ, ಹಸ್ಬೆಂಡು, ಅಮ್ಮ ಎಲ್ಲ ಕೂಡ ಹೇಳ್ತಿದ್ರು. ಪರವಾಗಿಲ್ಲ, ಸ್ಟ್ರಾಂಗ್ ಬಾಯ್ ಥರನೇ ಇದ್ದಾನೆ, ಮಾಡ್ತೀನಿ ಬಿಡಿ ಅಂತ ಅವರು ಕೂಡ ನಮಗೆ ಸ್ವಲ್ಪ ಧೈರ್ಯ ಕೊಡ್ತಾಯಿದ್ರು. ಆದರೂ ಕೂಡ ಇವರೆಲ್ಲ ಸ್ವಲ್ಪ ಟೈಟಾಗಿ ಹೋಲ್ಡ್ ಮಾಡ್ತಾರಲ್ವ, ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಹತ್ರ ಇದ್ದರೆ ಇನ್ನೂ ಸ್ವಲ್ಪ ಜೋರಾಗಿ ಅಳ್ತಿದ್ದ. ಹಾಗಾಗಿ ನಾನು ಸ್ವಲ್ಪ ನಿಂತ್ಕೊಂಡೇ ನೋಡ್ತಾ ಇದ್ದೆ. ಎಷ್ಟು ಸುಧಾರಿಸಿದ್ರು ಕೂಡ ಅಳ್ತಾ ಇಲ್ಲ, ಯಾಕಂದರೆ ಅಪ್ಪ ಮತ್ತು ಹಸ್ಬೆಂಡ್ ಹೋಲ್ಡ್ ಮಾಡಿದ್ದಾರೆ. ಇನ್ನು ಬಿಟ್ಬಿಟ್ರೆ ಮುಸ್ಕೋತಾನೆ, ಮತ್ತು ಆಮೇಲೆ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಥರ ಹೇರ್ನ ತೆಗೆಯೋದಕ್ಕೆ ಹೆಲ್ಪ್ ಮಾಡಿಕೊಟ್ರು. ನಾರ್ಮಲಾಗಿ ಯೂಶ್ವಲ್ ಡೇಸಲ್ಲೆಲ್ಲ ಅವನು ತುಂಬ ಕಾಮಾಗಿ, ಕೂಲಾಗಿ, ಕ್ಯೂಟಾಗಿರ್ತಾನೆ. ಬಟ್ ಈ ಥರ ಏನಾದರೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ಅವನು ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಅಷ್ಟು ಜೋರಾಗಿ ಅಳ್ತಾನೆ. ಸೊ ಹಾಗಾಗಿ ನಾನು ಸ್ವಲ್ಪ ಸುಧಾರಿಸಿ ಕಟ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಅವ್ನಿಗೆ, ಹಂಗೆ ಪ್ರೆಸ್ ಮಾಡಿದ್ರೆ ಹೇಗೆ ಅಂತ ನಾನು ಕೂಡ ಅವ್ರಿಗೆ ಹೇಳ್ತಾ ಇದ್ದೆ. ಪರವಾಗಿಲ್ಲ, ಮಕ್ಕಳು ಅಂದಮೇಲೆ ಅಳ್ತಾರೆ, ಏನಾಗೋದಿಲ್ಲ, ನೀನೇನು ವರಿ ಆಗಬೇಡ ನಿನ್ನ ಮಗು ಮೇಲೆ, ಸೈಲೆಂಟಾಗಿರಮ್ಮ, ನೀಟಾಗೆ ಮಾಡ್ತೀನಿ, ಎಷ್ಟು ಜನಕ್ಕೆ ಮಾಡಿಲ್ಲ ನಾನು ಅಂತೆಲ್ಲ ಅವರು ನನಗೆ ಹೇಳ್ತಿದ್ರು. ಆದರೂ ಕೂಡ ನಮ್ಮ ಮಕ್ಕಳು ಅಳ್ತಿದ್ದಾರೆ ಅಂದರೆ ನಮಗೆ ಆ ಪೇಯ್ನ್, ಆ ಫೀಲ್ ಒಂದು ತಾಯಿಗೇ ಗೊತ್ತಿರುತ್ತೆ. ಎಲ್ಲ ಕಡೆನೂ ನಮ್ಮ ಪೇಯ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಕೆಲವೊಂದು ಕಡೆ ಪೇಯ್ನ್ ಆದ್ರೂ ಹೈಡ್ ಮಾಡೋಂಥ ಸಿಚುವೇಶನ್ಸ್ ಇರುತ್ತೆ.
ಕೂದಲನ್ನ ತೆಗಿಯೋರಿಗೆ ಕೂಡ ಭಯ ಇರುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪಾಪುಗೆ ಸೆನ್ಸಿಟಿವ್ ಆಗಿರ್ತಾರೆ, ನೀಟಾಗಿ ತೆಗಿಬೇಕು ಅನ್ನೋ ಜವಾಬ್ದಾರಿ ಕೂಡ ಅವ್ರಿಗೆ ಇರೋದ್ರಿಂದ ಅವರು ಕೂಡ ಸಾಫ್ಟಾಗೇ ಹ್ಯಾಂಡಲ್ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಕೂಡ ಮಾತಾಡಿಸ್ತಾ ಇದ್ರು, ಅಳೋದು ಕಡಿಮೆ ಮಾಡ್ತಾನೆ ಅಂತ. ನಾವು ಕೂಡ ಮೊಬೈಲೆಲ್ಲ ಕೊಡೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆದರೂ ಅವನು ಯಾವುದನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಅವ್ನಿಗೇನು ಈ ಥರ ಹೋಲ್ಡ್ ಮಾಡಿ ಪೇಯ್ನ್ ಮಾಡ್ತಿದ್ದಾರೆ ಅನ್ನೋದು ಅಷ್ಟೇ ಅವ್ನ ಕಾನ್ಸೆಪ್ಟ್. ಹಾಗಾಗಿ ಅವನು ಹೇಳ್ತಾ ಇದ್ದ. ನಮ್ಮ ದಕ್ಷಿಗೂ ಕೂಡ ಹೇಳಿದೆ, ಹೋಗು ಕಂದ ಮಾತಾಡು ಅಂತ. ಅವನು ಕೂಡ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದರೂ ಕೂಡ ಅಳ್ತಿದ್ದ. ನೆಕ್ಸ್ಟು ಹಾಗೂ ಹೀಗೂ ಒಂದು ಫೈನಲಿ ಹೇರ್ ಕಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಾವು ಒಬ್ಬಟ್ಟು, ಹೆಸರು ಬೇಳೆ, ಅನ್ನ ಸಾಂಬಾರು, ಚಿತ್ರಾನ್ನ, ಹಪ್ಳ, ಬೋಂಡ ಮತ್ತು ಉಪ್ಪಿನಕಾಯಿ, ಇದು ಸಿಂಪಲಾಗೇ ಇಷ್ಟೇ ನಾವು ಮಾಡ್ಕೊಂಡಿದ್ದು. ಬಟ್ ಅದು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಇದು ಕೂಡ ತೆಗಿಯೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ಮಾಡಿರೋದಕ್ಕೋಸ್ಕರನೇ ಇದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿದೆ ಅಷ್ಟೇ. ಎಷ್ಟೊಂದು ವಿಡಿಯೋಸ್ ಎಲ್ಲ ನಾನು ಅನ್ಕೋತೀನಿ, ಬಟ್ ಎಡಿಟ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ವಿಡಿಯೋ ತೊಗೊಳೋದಕ್ಕಾಗಿರ್ಬೋದು, ಎಷ್ಟೊಂದು ಕಡೆ ಟೈಮ್ ಆಗೋದೇ ಇಲ್ಲ. ಒಂದು ಯೂಟ್ಯೂಬ್ ರನ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾರಾದರೂ ಒಬ್ಬರು ಸಪೋರ್ಟ್ಗೆ ಇರಲೇಬೇಕು. ಇಲ್ಲ ಅಂತ ಹೇಳಿದರೆ ನಾವೇ ವಿಡಿಯೋ ನಾವೇ ಎಡಿಟ್ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಬ್ಬರೇ ಇಷ್ಟಪಟ್ಟು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂದರೆ ಆ ಸ್ಟ್ರಗಲ್ಸ್ ಏನು ಅಂತ ಅವ್ರಿಗೇ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ವಿಡಿಯೋಸ್ ತೊಗೊಳೋದಕ್ಕಾಗಿದ್ದು. ನನಗೆ ಅದು ಊಟದ್ದಾಗಿರ್ಬೋದು, ಇಲ್ಲ ಯಾರ್ಯಾರು ಬಂದಿದ್ರು ಪ್ರತಿಯೊಂದು ಕೂಡ ತೊಗೊಳೋದಕ್ಕಾಗಲಿಲ್ಲ. ನೀಟಾಗೇ ಒಂದು ಕಡೆ ಕೂಡ ಗಾಯ ಆಗ್ದಲೇ ನೀಟಾಗಿ ತೆಗೆದ್ರು. ಹೇರ್ಸ್ ಎಲ್ಲ ಸ್ವಲ್ಪ ಅಷ್ಟೇ ಬಿಟ್ಟರೆ ತೆಗ್ದಿದ್ದಾದಮೇಲೆ ಆರಾಮಾಗಿ ಖುಷಿಯಾಗಿ ಆಟ ಆಡ್ಕೊಂಡೇ ಇದ್ದ. ಅಲ್ಲೇ ನಿಯರ್ ಬೈ ಬೋರ್ವೆಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಮ್ಮ ಮೈ ತೊಳ್ಕೊಂಡು ಬಂದು ಹೊಸ ಬಟ್ಟೆನೇ ಹಾಕಿದ್ರು. ನೆಕ್ಸ್ಟು ನನಗೂ ಕೂಡ ಮಡ್ಲಕ್ಕಿ ಕೊಟ್ಟು ಊಟ ಎಲ್ಲ ಎಲ್ರಿಗೂ ಬಂದಿರೋವಂಥವ್ರಿಗೆ ಇಟ್ಟು ನಾವು ಕೂಡ ಅಲ್ಲೇ ದೇವಸ್ಥಾನದ ಹತ್ರನೇ ಎಲ್ಲ ಮನೇಲೇ ಮಾಡ್ಕೊಂಡು ಹೋಗಿದ್ವಿ. ಸೊ ಆಟೋಲಿ ತೊಗೊಂಬಂದಿದ್ವಿ. ಸೊ ಅಲ್ಲೇ ಎಲ್ಲರೂ ಕೂಡ ತಿಂದು ನಾವು ಸ್ವಲ್ಪ ಟೈಮ್ ದೇವಸ್ಥಾನದ ಹತ್ರನೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳನ್ನ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಮಲಗಿಸಿನೇ ನಾವು ರಿಟರ್ನ್ ಆಗಿದ್ದು. ಹೇಗೂ ರೇರಾಗಿ ಬಂದಿದ್ದೀವಿ, ಇನ್ನು ಬೇಗ ಹೊರಡೋದೇನಿದೆ ಅಂತ ಹೇಳ್ಬಿಟ್ಟು ನಾವು ಇನ್ನು ನಾಳೆ ಬ್ಯಾಂಗ್ಳೂರು ರಿಟರ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಹೊತ್ತು ಸ್ಟೇ ಮಾಡಿದ್ವಿ. ಇದಾಗಿತ್ತು ನಮ್ಮ ಪಾಪುದು ನಾಮಕರಣದ ವ್ಲಾಗ್. ನೆಕ್ಸ್ಟು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಆಂಟಿ ಮನೆಗೆ ನಾವು ರಿಟರ್ನ್ ಆದ್ವಿ. ನೆಕ್ಸ್ಟು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ದಕ್ಷು ನೋಡ್ತಾ ಇದ್ದೀರಾ ಡ್ರೆಸ್ ಚೇಂಜ್ ಮಾಡಿ ಅವನು ಫುಲ್ಲು ಈ ಮೇಕೆ ಕೋಳಿ ಅಂದರೆ ತುಂಬ ಇಷ್ಟ ಅವನಿಗೆ. ಅದು ಪುಟ್ಟ ಮೇಕೆಗಳನ್ನ ಹಿಡ್ಕೊಳ್ಳೋಕೆ ಇನ್ನೂ ತುಂಬ ಇಷ್ಟ ಅವನಿಗೆ. ನೋಡಿ ಅದು ಅವನು ಚಿಕ್ಕದು ಈ ಕಡೆ ಸೈಡಲ್ಲಿ ಬಿಟ್ಟು ದೊಡ್ಡದು ಮಾತ್ರ ಕರ್ಕೊಂಡು ಹೋಗಬೇಕು ಅಂತ ಅವನು ಅದನ್ನು ಡಿವೈಡ್ ಮಾಡ್ತಾಯಿದ್ರೆ, ನನಗೆ ಬೇಕು ಮಾಮ, ನಾನು ಹಿಡ್ಕೊಬೇಕು ಅಂತ ಹಿಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ. ಬಟ್ ಅದು ಸಿಗ್ತಾ ಇಲ್ಲ, ಯಾಕಂದರೆ ಅದು ಗೊತ್ತಲ್ವ ಅದನ್ನು ಹಿಡ್ಕೊಳ್ಳೋದೇನು ಅಷ್ಟು ಈಸಿ ಅಲ್ಲ, ಅದು ಒದ್ರಬಿಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ನೋಡಿ ಅವನು ಹಿಡ್ಕೊಳ್ಳೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಿದ್ದಾನೆ, ಬಟ್ ಅವನಿಗೆ ಸಿಗ್ತಾ ಇಲ್ಲ. ತುಂಬ ಕೋಪ ಬರ್ತಿದೆ ಅವನಿಗೆ, ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ನೋಡ್ತಿದ್ದಾನೆ. ಇಷ್ಟೊತ್ತು ಅದು ರಪ್ದೊಳಗಡೆ ಇದ್ದು ಇವಾಗ ಸಡನ್ನಾಗಿ ಬಿಟ್ಟಿದ ತಕ್ಷಣ ಅದಕ್ಕೂ ಕೂಡ ಒಂಥರ ಖುಷಿ ಆಗಿಬಿಟ್ಟಿದೆ. ಕುರಿಗಳಿಗೆ ಹೋಗೋದು ಬರೋದು ರನ್ನಿಂಗ್ ರೇಸ್ ಥರ ಇವನಿಗೆ ಭಯನೇ ಆಗೋಯ್ತು. ಹಾಗಾಗಿ ವಾಪಸ್ ಓಡಿ ಬರ್ತಿದ್ದಾನೆ ನನ್ನ ಹತ್ರ. ಓಡೋಗೋದು ಬರೋದು, ಏನು 100 ಮೀಟರ್ 200 ಮೀಟರ್ ರನ್ನಿಂಗ್ ರೇಸ್ ಇಟ್ಟಾಗ ಓಡಿ ಬರುತ್ತಲ್ವ, ಆ ರೇಂಜಿಗೆ ಓಡಾಡ್ತಾ ಇತ್ತು. ಅವ್ನಿಗೆ ಹಿಡ್ಕೊಳಕ್ಕಾಗ್ದ ಕೊನೆಗೆ ಅತ್ತೇ ಬಿಟ್ಟ, ಬಿದ್ದು ಒದ್ಲಾಡ್ತಾ ಇದ್ದಾನೆ ನೋಡ್ಬೋದು. ತುಂಬ ಹಠ ಮಾಡ್ತಾರಪ್ಪ ಈ ಗಂಡು ಮಕ್ಕಳು. ಈ ಹೆಣ್ಮಕ್ಳು ತಾಯಿಯರು ಹೇಗೆ ಹ್ಯಾಂಡ್ಲ್ ಮಾಡ್ತಿರೋ ಗೊತ್ತಿಲ್ಲ ಹೆಣ್ಮಕ್ಳನ್ನ, ಬಟ್ ಗಂಡು ಮಕ್ಕಳು ತಾಯಂದರು ಅಪ್ಪ ತುಂಬ ಕಷ್ಟ. ನೋಡ್ತಾ ಇರ್ಬೋದು. ಕೊನೆಗೆ ಫೈನಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಎಷ್ಟೋ ಸುಧಾರಿಸಿದ್ರು, ಆಗಲಿಲ್ಲ. ಹಾಗಾಗಿ ಸರಿ ಒಂದು ಹಿಡ್ಕೊಡು ಅಂತ ಹೇಳಿದ್ದಕ್ಕೆ ನನ್ನ ತಮ್ಮ ಅಂದರೆ ನಮ್ಮ ಆಂಟಿ ಮಗ ಒಂದು ಹಿಡ್ಕೊಟ್ಟ ಕುರಿ ಮರಿನ. ಹಾಗಾಗಿ ಅವನಿಗೆ ಸ್ವಲ್ಪ ಖುಷಿ ಆಯಿತು ಮತ್ತು ನೆಮ್ಮದಿ ಕೂಡ ಆಯಿತು. ಆವಾಗ ಬಂದು ನೋಡಮ್ಮ ನನಗೆ ಮಾಮ ಹಿಡ್ಕೊಟ್ಟ, ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಇದು ಅಂತ ಹೇಳ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿದ್ದ. ಅದನ್ನು ಎತ್ಕೊಂಡ್ಮೇಲೆ ಏನು ಸುಮ್ಮನೆ ಇರ್ತಾನೆ ಇಲ್ಲ, ಅದಕ್ಕೆ ಮುತ್ತು ಕೊಡೋದು ಮತ್ತು ಆಮೇಲೆ ಪ್ರೆಸ್ ಮಾಡೋದು. ಪಾಪ ಅದು ಗೊತ್ತಾಗೋದಿಲ್ಲ ಅವನಿಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅದನ್ನಂತ, ಹಾಗೆಲ್ಲ ಮಾಡ್ತಿದ್ದ. ಓಡೋಗೋದು ಬರೋದು ಮತ್ತು ಆಮೇಲೆ ಏನಾದ್ರು ಮಾಡಿಬಿಡ್ತೀಯ ಸುಮ್ಮನೆ ಬಿಡು ಅಂತ ಹೇಳಿದ್ರೆ, ಮೇಕೆ ಇಲ್ಲ ಅಂತ ಹೇಳಿದ್ರೆ ಕೋಳಿ, ಒಟ್ಟಾರೆ ಏನಾದರೂ ಒಂದಕ್ಕೆ ಅವನು ಕೀಟ್ಲೆ ಮಾಡ್ತಾನೆ ಇರಬೇಕು. ಕೋಳಿಗಳಿಗೆ ಎಷ್ಟು ಟಾರ್ಚರ್ ಕೊಡ್ತಾನೆ ಅಂದರೆ ನಮ್ಮ ಆಂಟಿ ಊರಿಗೆ ಹೋದಾಗ ಅದು ಕೋಳಿ ಗೂಡಿಗೆ ಬರೋದಕ್ಕೇ ಹೆದರ್ಕೊಬೇಕು, ಆ ರೇಂಜಿಗೆ ಟಾರ್ಚರ್ ಮಾಡ್ತಾನೆ. ಅವರು ಮೊಟ್ಟೆ ಇಡೋಂತಹ ಒಂದು ಕೋಳಿ ಕೂಡ ಇದೆ, ಅದು ಇವನು ಕೊಡೋ ಟಾರ್ಚರ್ಗೆ ಅದು ಎಲ್ಲಿ ಮೊಟ್ಟೆ ಇಡ್ತಿದೆ ಅನ್ನೋದು ಕೂಡ ನಮ್ಮ ಆಂಟಿಗೆ ಕನ್ಫ್ಯೂಸ್ ಆಗೋಯ್ತು. ಆ ರೇಂಜಿಗೆ ಟಾರ್ಚರ್ ಕೊಡ್ತಾನೆ. ನೈಟ್ ಮಲಗೋದು ಇವನು ಹೇಗೂ ಲೇಟ್ ಅಲ್ವಾ, ಹಾಗಾಗಿ ನೈಟೇ ಕೋಳಿ ಗೂಡ್ದು ಬಾಗಿಲು ತೆಗೆದುಬಿಟ್ಟು ಲೈಟ್ ಹಾಕಿರ್ತಾರಲ್ವ, ಶ್ ಅಂತ ಓಡಿಸ್ಬಿಡ್ತಾನೆ. ಅದು ಬೆಳಕಿಗೆ ಬೆಳಗಿನ ಜಾವ ನೀನು ಅಂತ ಎದ್ದು ಆ ಟೈಮಲ್ಲೇ ಹೋಗ್ತಿದೆ. ಪಾಪ ನಾವಂತೂ ಏನೋ ಟಾರ್ಚರ್ ಕೊಡ್ತೀಯ ಅಂತ ಹೇಳಿದ್ವಿ. ನೆಕ್ಸ್ಟು
ಅಡುಗೆಗೆ ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೋತಾ ಇದ್ರು. ನೋಡಿ ಇವ್ನ ಟಾರ್ಚರ್ ತಡಿಲಾರ್ದೆ ಆ ಕುರಿ ರಪ್ದ ಒಳಗಡೆ ಶೀಟ್ ಮೇಲ್ಗಡೆ ಒಂದು ಅಂಬ್ರೆಲಾದೊಳಗಡೆ ಇಟ್ಟಿದೆ ಮೊಟ್ಟೆನ. ನೋಡು ನೀನು ಯಾವ ರೀತಿ ಟಾರ್ಚರ್ ಕೊಡ್ತೀಯ, ನಿನ್ಗೆ ಎದ್ರುಕೊಂಡು ಅದು ಒಳಗಡೆನೇ ಬಂದಿಲ್ಲ, ಇಲ್ಲಿ ಮೇಲೆ ಬಂದು ಹಾರ್ಕೊಂಡು ಎಲ್ಲಿ ಮೊಟ್ಟೆ ಇಟ್ಟಿದೆ ಅಂತ ಹೇಳ್ತಾ ಇದ್ವಿ ಇವನಿಗೆ. ಒಂದೇ ಮೊಟ್ಟೆ ತೆಕ್ಕೊಡ್ತಾ ಇದ್ದಾನೆ. ಒಂದು 2 to 3 ಡೇಸ್ ಏನೋ ಅಲ್ಲಿದ್ವಿ ನಾವು. ಅಲ್ಲಿ ಅಷ್ಟು ದಿನ ಇವನು ಬಂದಾಗಿಂದನೂ ಆ ಮೊಟ್ಟೆ ಇಲ್ಲೇ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಇವನು ಅಷ್ಟು ಆ ರೇಂಜಿಗೆ ಅದಕ್ಕೆ ಪೇಯ್ನ್ ಮಾಡಿದ್ದಾನೆ. ಫೈನಲಿ ಎಲ್ಲ ಮೊಟ್ಟೆಗಳು ತೆಕ್ಕೊಟ್ಟ, ಆಂಟಿಗೆ ಕೊಟ್ವಿ, ಅವ್ರು ನೀಟಾಗಿ ಎತ್ತಿಟ್ಕೊಂಡ್ರು. ನಮ್ಮ ದಕ್ಷುಗೆ ಬ್ಯಾಂಗ್ಳೂರ್ಗಿಂತನೂ ಈ ಥರ ನೇಟಿವ್ ಪ್ಲೇಸೇ ತುಂಬ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಮನೆ ಮುಂದೆಲ್ಲ ಮನೆ ಕಟ್ಟೋದಕ್ಕೆ ಮರಳೆಲ್ಲ ಹಾಕ್ಸಿದ್ದಾರೆ. ಅದ್ರ ಮೇಲೆಲ್ಲ ಕುಣಿದಾಡ್ಬೋದು. ಮತ್ತು ಆಮೇಲೆ ಈ ಥರ ಮೇಕೆ, ಕುರಿ ಮತ್ತು ಕೋಳಿಗಳನ್ನೆಲ್ಲ ಓಡಾಡಿಸ್ಕೊಂಡಿರ್ಬೋದು. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಿರ್ತಾರೆ, ಫ್ರೆಂಡ್ಸ್ ಜೊತೆ ಆಟ ಆಡ್ಬೋದು ಅಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಸೊ ಪಾಪ ಆ ಮಕ್ಳಿಗೂ ಕೂಡ ಅದೇ ಥರನೇ ಜಾಲಿಯಾಗಿ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋದಕ್ಕೆ ಇಷ್ಟ. ಬಟ್ ಬ್ಯಾಂಗ್ಳೂರಲ್ಲಿ ಆ ಥರ ಫೆಸಿಲಿಟೀಸ್ ಇಲ್ಲ, ಹಾಗಾಗಿ ಅವ್ನು ನೇಟಿವ್ನೇ ತುಂಬ ಇಷ್ಟಪಡೋದು. ಚಿಕ್ಕಪ್ಪ ಹೊಲ್ದ ಹತ್ರ ಹೋಗಿದ್ದಾಗ ಎಳ್ನೀರು ಕೂಡ ತೊಗೊಂಬಂದಿದ್ರು, ಹಾಗಾಗಿ ಕಟ್ ಮಾಡಿಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನಮ್ಮ ಖುಷಿ ಮತ್ತು ನಾನು, ಅಜ್ಜಿ, ನನ್ನ ಹಸ್ಬೆಂಡು ಎಳ್ನೀರನ್ನ ಕುಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.